ಈ ದಾರಿ ಏನಿದೆ ಟಿ ನರಸೀಪುರ ಮತ್ತು ಮೈಸೂರಿಗೆ ಹೋಗುವಂತಹ ಒಂದು ಹೆದ್ದಾರಿ. ಈ ಹೆದ್ದಾರಿಯ ಪಕ್ಕದಲ್ಲಿ ನೀವು ಇಲ್ಲಿ ಒಂದು ಪಾರಂಪರಿಕ ವೃಕ್ಷವನ್ನು ಏನು ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳ ನಿಮಗೆ ಸಿಗುತ್ತೆ. ಇದನ್ನು ಪಾರಂಪರಿಕ ವೃಕ್ಷ, ಚಲನಚಿತ್ರದ ಶೂಟಿಂಗ್ ಸ್ಪಾಟ್ ಮತ್ತು ಪಿಕ್ನಿಕ್ ಸ್ಪಾಟಾಗಿ ಜನ ಇಲ್ಲಿ ಭಾಳಷ್ಟು ಜನ ಸೇರಿರ್ತಾರೆ ವೀಕ್ಷಕರೇ. ಆಗಾಗ ಇಲ್ಲಿ ಈ ಒಂದು ಆಲದ ಮರ ಏನು ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳದಲ್ಲಿ ಕನ್ನಡ, ಸ್ಯಾಂಡಲ್ವುಡ್, ಟಾಲಿವುಡ್, ಬಾಲಿವುಡ್ ಹಲವಾರು ಮೂವಿಗಳು ಚಿತ್ರೀಕರಣವಾಗುವಂತಹ ಒಂದು ಸ್ಥಳ. ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಈ ಒಂದು ವಿಶಾಲವಾದಂತಹ ಒಂದು ಪಾರಂಪರಿಕ ವೃಕ್ಷವನ್ನು. ಈ ಪಾರಂಪರಿಕ ವೃಕ್ಷ ಏನಿದೆ ಇದು ಮೈಸೂರಿಂದ ಸುಮಾರು 7-8 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ದೇವರ ಆಲದ ಮರ ಅಂತೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಬಾಲಿವುಡ್, ಟಾಲಿವುಡ್ ಭಾಳಷ್ಟು ಮೂವಿಗಳನ್ನು ಈ ಒಂದು ಆಲದ ಮರದಲ್ಲಿ ಚಿತ್ರೀಕರಣವನ್ನು ಮಾಡಿರುತ್ತಾರೆ. ಬನ್ನಿ ಈ ಒಂದು ಆಲದ ಮರವನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ. ಹಾಗೆ ಇಲ್ಲಿ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ, ಇದು ಈ ಒಂದು ಆಲದ ಮರ ಏನಿದೆ ಇದು ಸ್ವಾಮಿ ಮುನೇಶ್ವರ ಸ್ವಾಮಿಗೆ ಸೇರಿರುವಂಥದ್ದು ಅಂತ ಇಲ್ಲಿ ಗೊತ್ತಾಯಿತು. ಇಲ್ಲಿ ಮುನೇಶ್ವರನ ಒಂದು ಸಂಚಾರವಿದೆ ಅಂತೇಳಿ ಹೇಳಲಾಗುತ್ತೆ. ನೋಡ್ತಾ ಇದ್ದೀರಾ ನೀವಿಲ್ಲಿ ಮುನೇಶ್ವರ ಸ್ವಾಮಿಯ ಸನ್ನಿಧಿ ಗೊತ್ತಾಯ್ತಾ. ಇದೊಂದು ಪಾರಂಪರಿಕ ಆಲದ ಮರ. ಇಲ್ಲಿ ಸಾಕ್ಷಾತ್ ಮುನೇಶ್ವರರ ವಾಸಸ್ಥಾನ ಅಂಥೇಳಿ ಕರೆಯಲಾಗುತ್ತೆ. ನೋಡ್ತಾ ಇದ್ದೀರಾ ರಾಜಣ್ಣ ಅಂತ ಹೇಳಿ ನಾನು ಇಲ್ಲೇ ಸ್ಥಳೀಯವಾಗಿ ವಾಸವಾಗಿರ್ತಕ್ಕಂಥ ನಿವಾಸಿ. ಇದು
ಪಾರಂಪರಿಕವಾಗಿ ಆಲದ ಮರ ಅಂತ ಹೇಳಿ ಇದನ್ನು ದೇವರ ಮರ ಅಂತಲೂ ಕರೀತಾರೆ. ಸುಮಾರು 400 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. 400 ವರ್ಷಗಳ ಒಂದು ದೀರ್ಘವಾದಂತಹ ಇದು ಸಮಯವನ್ನು ಇಲ್ಲಿ ಎಲ್ಲರಿಗೂ ತನ್ನ ಒಡಿಲಲ್ಲಿ ಪ್ರಾಣಿ ಪಕ್ಷಿಗಳನ್ನು ಮುಂತಾದವುಗಳನ್ನು ಇಟ್ಕೊಂಡು ಇದು ಅಗಾಧವಾದಂತಹ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿದೆ. ಇದನ್ನು ದೇವರ ಮರ ಅಂತ ಹೇಳಿ ಕರೀತಾರೆ. ಇಲ್ಲಿ ಅನೇಕ ಚಿತ್ರಗಳನ್ನು ಚಿತ್ರೀಕರಿಸಲಾಗಿದೆ. ಅದರಲ್ಲಿ ನಾಗಾರ್ಜುನ ಒಂದು ಪಿಕ್ಚರು ನಾವು ನೋಡಿದ್ದೇವೆ. ಹಾಗೆಯೇ ಮಾಕ್ಟೈಲ್, ಲವ್ ಮಾಕ್ಟೈಲ್ ಎಂಬತಕ್ಕಂಥ ಚಿತ್ರವನ್ನು ಇಲ್ಲಿ 3 ದಿವಸ ಶೂಟ್ ಮಾಡಿದರು. ತುಂಬ ಪ್ರಸಿದ್ಧವಾದಂಥ ಸ್ಥಳ ಮತ್ತು ಪ್ರೇಕ್ಷಣೀಯವಾದಂಥ ಸ್ಥಳ. ಇಲ್ಲಿ ಭಾಳಷ್ಟು ಜನ ಕುಟುಂಬದವರು ಬಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ಹಾಗೆ ಇಲ್ಲಿ ಮಕ್ಕಳನ್ನು ಆಟ ಆಡಿಸ್ಕೊಂಡು ತುಂಬ ಚೆನ್ನಾಗಿ ಇದೆ. ಇದನ್ನು ನಾವು ಕಾಪಾಡಿಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಇಲ್ಲಿ ಕೆಲವರು ಬಂದು ಕೆಲವು ಆಟಗಳನ್ನು ಆಡಿ ಸಂತೋಷವಾಗಿ ಕಾಲ ಕಳೀತಾರೆ. ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತರೆಲ್ಲರೂ ಇಲ್ಲಿ ಬರ್ತಾರೆ. ಇಲ್ಲಿ ಒಂದು ಯಾವುದೇ ಜಾತಿ ಭೇದ ಇರುವುದಿಲ್ಲ. ಇದನ್ನು ನಾವು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ, ರಾಜ ಹಿಂದೂಸ್ತಾನಿ ಮೂವಿನೂ ಕೂಡ ಇದೇ ಒಂದು ಸ್ಥಳದಲ್ಲಿ ಹಿಂದೆ ಚಿತ್ರೀಕರಣವಾಗಿತ್ತು. ಬಾಲಿವುಡ್ ಮೂವಿ ಆಗಿರುವಂತಹ ರಾಜ ಹಿಂದೂಸ್ತಾನಿ, ಆ ರಾಜ ಹಿಂದೂಸ್ತಾನಿ ಅನ್ನುವಂತಹ ಒಂದು ಚಿತ್ರವೂ ಕೂಡ ನೋಡಿ ಇದೇ ಮರದ ಒಂದು ಭಾಗದಲ್ಲಿ ಚಿತ್ರೀಕರಣವಾಗಿರುವಂಥದ್ದು. ನೀವು ಗಮನಿಸಿ, ಅದೇ ಥರದ ಒಂದು ಮರ ಇಲ್ಲೊಂದಿತ್ತು, ಈಗ ಇದು ಮುರಿದೋಗ್ಬಿಟ್ಟಿದೆ. ನೋಡ್ತಾ ಇದ್ದೀರಲ್ಲ, ಈ ಮರದಲ್ಲಿ ರಾಜ ಹಿಂದೂಸ್ತಾನಿ, ರಜನಿಕಾಂತ್ ಅಭಿನಯಿಸಿರುವಂತಹ ಬಾಬಾ, ಇತ್ತೀಚೆಗೆ ತೆರೆ ಕಂಡಂತಹ ಲವ್ ಮಾಕ್ಟೇಲ್, ಕನ್ನಡ ಚಿತ್ರರಂಗ ಅಲ್ಲದೆ ಟಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಅನೇಕ ಚಿತ್ರೀಕರಣ ಆಗಿರುವಂತಹ ಒಂದು ಸ್ಥಳ. ಮುನೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಿರುವಂತಹ ಮರ. ಮುನೇಶ್ವರ ಅಂದರೆ ಅದು ಸ್ವಾಮಿಯ ಒಂದು ಸರ್ಪರೂಪದಲ್ಲಿಯೂ ಇರಬಹುದು ಅಥವಾ ಒಂದು ಯಕ್ಷ ಸ್ವರೂಪದಲ್ಲಿಯೂ ಕೂಡ ಇರಬಹುದು. ಆ ಒಂದು ಸರ್ಪರೂಪದಲ್ಲಿರುವಂತಹ ಮುನೇಶ್ವರರು ಈ ಒಂದು ಗ್ರಾಮದ ಪಕ್ಕದಲ್ಲಿರುವಂತಹ ಗ್ರಾಮ ಚಿಕ್ಕಳ್ಳಿಯ ಮಾರ್ಗವಾಗಿ ಈ ಒಂದು ಆಲದ ಮರಕ್ಕೆ ಅದರ ಒಂದು ಸಂಚಾರವಿರುತ್ತೆ ಅಂಥೇಳಿ, ಹಾಗೆ ಚಾಮುಂಡಿ ಬೆಟ್ಟ ಏನಿದೆ ಅಲ್ಲಿಯೂ ಕೂಡ ಈ ಒಂದು ಮುನೇಶ್ವರ ಸ್ವಾಮಿಯ ಒಂದು ಸಂಚಾರವಿರುತ್ತೆ ಅಂಥೇಳಿ ಹೇಳಲಾಗುತ್ತೆ ವೀಕ್ಷಕರೇ. ಕೆಲವರಿಗೆ ಅದು ಕಂಡಿರೋದು ಉಂಟು, ಭಾಳಷ್ಟು ಜನ ಅದು ನೋಡಲಿಕ್ಕಿಲ್ಲ. ಹಾಗಾಗಿ ಇದನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ. ಅದೇನೇ ಇರಲಿ, ಹಾಗೆ ಇದು ಶೂಟಿಂಗ್ ಸ್ಪಾಟು ಕೂಡ ಹೌದು, ಚಿತ್ರೀಕರಣ ಆಗುವಂತಹ ಸ್ಥಳವೂ ಕೂಡ ಹೌದು. ಹಾಗಾಗಿ ಇದು ಭಾಳಷ್ಟು ಜನ ಸೇರುವಂತಹ ಒಂದು ಪಿಕ್ನಿಕ್ ಸ್ಪಾಟು ಕೂಡ ಹೌದು. ಬರೋರು ಯಾರ್ಯಾರಿದ್ದೀರಾ, ಬಂದಾಗ ದಯವಿಟ್ಟು ನಿಮ್ಮ ಪಾದರಕ್ಷೆಗಳನ್ನು ಈ ಒಂದು ವೃಕ್ಷದ ಹೊರಗಡೆ ನೀವು ಬಿಡುವಂಥದ್ದನ್ನು ಸ್ವಲ್ಪ ಗಮನಿಸಬೇಕಾಗಿರುವಂತಹ ವಿಷಯ. ಯಾರೂ ಕೂಡ ಪಾದರಕ್ಷೆಯನ್ನು ಹತ್ತಿರಕ್ಕೆ ತರಬಾರ್ದು, ಅದೊಂದನ್ನು ನೀವು ಪಾಲನೆ ಮಾಡಬೇಕು ಅಂಥೇಳಿ ನಾವೊಂದು ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ. ನೋಡಿ, ಇಲ್ಲೊಬ್ಬರು ಭಕ್ತರು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುನೇಶ್ವರ ಸ್ವಾಮಿಯ ಒಂದು ಸನ್ನಿಧಿ ನೋಡಿ ವೀಕ್ಷಕರೇ. ಇಲ್ಲಿ ಒಬ್ಬರು ಹೇಗೆ ತೂಗು ಉಯ್ಯಾಲೆಯನ್ನು ಹಾಡ್ತಾ ಇದ್ದಾರೆ. ಈ ಮರದಲ್ಲಿ ಕೆಲವೊಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಾರೆ. ಹಾಂ, ನೋಡ್ತಾ ಇದ್ದೀರಲ್ಲ, ಈ ಒಂದು ಆಲದ ಮರವು ಕೂಡ ಬೆಂಗಳೂರಿನ ದೊಡ್ಡ ಆಲದ ಮರ ಬಿಟ್ಟರೆ ಕರ್ನಾಟಕದ 2ನೇ ಅತಿ ದೊಡ್ಡ ಆಲದ ಮರ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಈ ಅರಳಿ ಮರ ಏನಿದೆ ನೋಡ್ತಾ ಇದ್ದೀರಲ್ಲ, ಇದು ಭಾಳಷ್ಟು ಜನ ಬಂದು ವಿಶ್ರಾಂತಿಯನ್ನು ಪಡೆಯುವಂತಹ ಒಂದು ಸ್ಥಳ. ಹಾಗೆ ನನ್ನ ಕೈಯಲ್ಲಿ ನೋಡ್ತಾ ಇದ್ದೀರಾ, ಇದು ಆಲದ ಮರ ಎಲೆ. ಈ ಆಲದ ಮರ ಎಲೆಯನ್ನು ಗಣಪತಿಗೆ ಹೋಲಿಸ್ತಾರೆ ವೀಕ್ಷಕರೇ. ಯಾರು ಕೂಡ ಈ ಒಂದು ಆಲದ ಮರದ ಕೆಳಗಡೆ ಕೆಲವೊತ್ತು ವಿಶ್ರಾಂತಿಯನ್ನು ಪಡಿತಾರೋ ಅವರಿಗೆ ಮೆದುಳಿಗೆ ಸಂಬಂಧಪಟ್ಟಂತಹ ಸೆರೋಟಿನ್ ಅಂಶವನ್ನು ಹೆಚ್ಚಿಸಿ ಅವರ ಒಂದು ಒತ್ತಡ ಏನಿದೆ ತಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಆಲದ ಮರಕ್ಕಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದು ವಿಶ್ರಾಂತಿಯನ್ನು ಪಡೆಯುವಂಥದ್ದು ಲೋಕರೂಢಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಕಾರಣದಿಂದಲೇ ನಮ್ಮ ಹಿಂದೆ ಇದ್ದಂತಹ ನಮ್ಮ ಪುರಾತನರು, ಹಳಬರು ಯಾರಿದ್ದಾರೆ, ನಮ್ಮ ಹಿರೀಕರು, ಅವರೆಲ್ಲರೂ ಕೂಡ ಆಲದ ಮರದ ಕೆಳಗಡೆ ಕೆಲವೊತ್ತುಗಳ ಕಾಲ ವಿಶ್ರಾಂತಿಯನ್ನು ಪಡೆಯುವಂಥದ್ದು ನೀವು ಸರ್ವೇಸಾಮಾನ್ಯವಾಗಿ ಕಾಣಬಹುದು. ಬನ್ನಿ, ಎಲ್ಲ ನಿಮ್ಮ ಮನೆಯವರು ಯಾರಿದ್ದಾರೆ ಅವರನ್ನೆಲ್ಲ ಕರ್ಕೊಂಡು ಬಂದು ಇದೇ ಸ್ಥಳದಲ್ಲಿ ಒಂದು ದಿನದ
ಪಿಕ್ನಿಕ್ ಸ್ಪಾಟಾಗಿ ಕೂಡ ನೀವು ಇದನ್ನು ಬಳಸ್ಕೋಬೋದು. ಎಲ್ಲರಿಗೂ ಕೂಡ ನಮಸ್ಕಾರಗಳು.